ಹಾಯ್ ಫ್ರೆಂಡ್ಸ್, NWKRTC ಮತ್ತು KSRTCಯ ನೇಮಕಾತಿಯ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ. ಸೆಕೆಂಡ್ ಲಿಸ್ಟ್ NWದವರದು ಯಾವಾಗ ಬರಬಹುದು? ಅದೇ ರೀತಿ ತುಂಬ ಜನರು BMTC ಸೆಕೆಂಡ್ ಲಿಸ್ಟ್ ಬಗ್ಗೆ ಕೂಡ ಕೇಳುತ್ತಾ ಇದ್ದೀರಿ. ಅದರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡುತ್ತೇನೆ. ಅದೇ ರೀತಿ KSRTCಯ ಮೆಕ್ಯಾನಿಕ್ ಹುದ್ದೆಗಳ ಬಗ್ಗೆ ಕೂಡ ಮಾಹಿತಿಯನ್ನು ನೀಡುತ್ತೇನೆ. ಯಾವಾಗ ಕರೆಯಬಹುದು? ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನಾನು ಹಾಕುವ ಈ ರೀತಿಯ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ. ಈಗ ನಾವು ಮೊದಲನೆಯದಾಗಿ NW ಅವರ ಒಂದು ಸೆಕೆಂಡ್ ಲಿಸ್ಟ್ ಯಾವಾಗ ಬರಬಹುದು ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, NWದವರು ಶುಕ್ರವಾರ ಹುಬ್ಬಳ್ಳಿಯಲ್ಲಿ ಸಾರಿಗೆ ಸಚಿವರಿಗೆ ಭೇಟಿಯಾಗಿ ಅವರು ತಮ್ಮ ಒಂದು ಮನವಿ ಪತ್ರವನ್ನು ಕೂಡ ಅವರು ನೀಡಿದ್ದಾರೆ. ತುಂಬ ಅಭ್ಯರ್ಥಿಗಳು ಅಲ್ಲಿ ಹೋಗಿದ್ದರು. ತುಂಬ ಅಭ್ಯರ್ಥಿಗಳು ಆ ಒಂದು ಹೋರಾಟದಲ್ಲಿ ಒಂದು ಸ್ಟ್ರೈಕ್ನಲ್ಲಿ ಅವರು ಭಾಗವಹಿಸಿದ್ದರು. ಇದು ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳಬಹುದು. ಯಾಕಂದರೆ KSRTCನಲ್ಲಿ ಮನವಿ ಪತ್ರ ನೀಡಲು ಕೂಡ ಒಂದು 50ರಿಂದ 100ರ ಒಳಗೆ ಅಷ್ಟೇ ಅಭ್ಯರ್ಥಿಗಳು ಹೋಗುತ್ತಾ ಇದ್ದಾರೆ. ಯಾಕಂದರೆ ಅದು ಬೆಂಗಳೂರಿನಲ್ಲಿ ಹೋಗಬೇಕಂತ. ಬಟ್ NWದವರು ತುಂಬ ಅಭ್ಯರ್ಥಿಗಳು ಒಂದು ಒಟ್ಟಿಗೆ ಕೂಡಿ ಒಂದು ಸಮಾಜ ಹೋರಾಟಗಾರರು ಕೂಡ ಎಲ್ಲರೂ ಸೇರಿ ಯಾರ ಒಂದು NWದವರದು ನೆಕ್ಸ್ಟ್ ಒಂದು ಆಗಿಲ್ಲ. ಓನ್ಲಿ ಅವರು 1000 ಹುದ್ದೆಗಳಷ್ಟೇ ತೆಗೆದುಕೊಂಡು 2814 ಹುದ್ದೆಗಳ ನೋಟಿಫಿಕೇಷನ್ ಬಿಟ್ಟಿದ್ದರು ಮತ್ತು ಕಡಿತಗೊಂಡಿದ್ದ 1814 ಹುದ್ದೆಗಳು ಕೂಡ ಆದಷ್ಟು ಬೇಗ ಅವರು ಭರ್ತಿ ಮಾಡಿಕೊಳ್ಳುತ್ತಾರೆ ಅಂತ ಕೂಡ ಭರವಸೆಯನ್ನು ನೀಡಿದ್ದಾರೆ. ಸೆಕೆಂಡ್ ಲಿಸ್ಟ್ ಕೂಡ ಬರಬಹುದು. 1814 ಅಭ್ಯರ್ಥಿಗಳು ಅವರು ತೆಗೆದುಕೊಳ್ಳದೇ ಇದ್ದರೆ ಕೂಡ, ಅದು ಲೇಟ್ ಮಾಡಿ ತೆಗೆದುಕೊಂಡಿದ್ದರೂ ಕೂಡ ಸೆಕೆಂಡ್ ಲಿಸ್ಟ್ ಆಗಸ್ಟ್ ಸೆಕೆಂಡ್ ವೀಕಿನ ಒಳಗಡೆ ಬರುವ ಚಾನ್ಸಸ್ ಇದೆ. ಯಾಕಂದರೆ ತುಂಬ ಅಭ್ಯರ್ಥಿಗಳು ಆಲ್ರೆಡಿ KSRTCನಲ್ಲಿ ಯಾರು ಆಲ್ರೆಡಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಅವರು NWನಲ್ಲಿ ತಾವು ಲೆಟರ್ ಕೂಡ ಬರೆದು ಕೊಟ್ಟಿದ್ದಾರೆ. ತಾವು ಆಲ್ರೆಡಿ KSRTCನಲ್ಲಿ ಕೆಲಸ ಮಾಡುತ್ತಾ ಇದ್ದ ಕಾರಣ ನಾವು NWನಲ್ಲಿ ಜಾಯಿನ್ ಆಗುವುದಿಲ್ಲ ಅಂತ. NWನಲ್ಲಿ ಹಲವಾರು ಒಂದು ಡ್ರೈವರ್ನ ಕೊರತೆ ಇದೆ. ನಾನು ಒಂದು ಆರ್ಟಿಕಲ್ನಲ್ಲಿ ಕೂಡ ನೋಡಿದ್ದೇನೆ. ಸಿರ್ಸಿ ಒಂದು ಘಟಕದಲ್ಲಿ ತುಂಬ ಒಂದು ಡ್ರೈವರ್ನ ಕೊರತೆ ಇದೆ. ಅಂಕೋಲ, ಭಟ್ಕಳ, ಕುಮಟಾ, ಕಾರವಾರ ಈ ಎಲ್ಲ ಕಡೆ ಅವರು ಕಾಂಟ್ರಾಕ್ಟ್ ಬೇಸಿನ ಮೇಲೆ ಕೂಡ ಡ್ರೈವರ್ನ ತೆಗೆದುಕೊಳ್ಳುತ್ತಾ ಇದ್ದಾರೆ ಫ್ರೆಂಡ್ಸ್. ಅದರ ಸಲುವಾಗಿ ಅವರಿಗೆ ಡ್ರೈವರ್ ಬೇಕಾಗಿದ್ದಾರೆ. ಆದಷ್ಟು ಬೇಗ ಅವರು ಸೆಕೆಂಡ್ ಲಿಸ್ಟ್ ಬಿಡುವ ಚಾನ್ಸಸ್ ಇದೆ. ಯಾರು ಅರ್ಧ ಒಂದು ಮಾರ್ಕ್ಸ್ನಲ್ಲಿ ನೀವು ಹೋಗಿದ್ದೀರಿ, ನೀವು ಕೂಡ ಪ್ರಿಪೇರ್ ಆಗಿರಿ. ನೆಕ್ಸ್ಟ್ ನಿಮ್ಮ ಒಂದು ಸೆಕೆಂಡ್ ಲಿಸ್ಟಿನಲ್ಲಿ ಹೆಸರು ಬರುವ ಚಾನ್ಸಸ್ ಇದೆ. 1814 ಅಭ್ಯರ್ಥಿಗಳ ಒಂದು ಲಿಸ್ಟ್ ಬಿಟ್ಟಿದ್ದಾರೆ. ಆಲ್ಮೋಸ್ಟ್ 2-3 ಅಂಕಗಳಲ್ಲಿ ಯಾರದು ಅವರು ಸೆಲೆಕ್ಟ್ ಆಗಿಲ್ಲ ಅಂಥವರಿಗೆ ಅವಕಾಶ ಇದೆ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ತುಂಬ ಜನರು BMTCಯ ಬಗ್ಗೆ ಕೂಡ ಕೇಳುತ್ತಾ ಇದ್ದೀರಿ. ಸೆಕೆಂಡ್ ಲಿಸ್ಟ್ ಯಾವಾಗ ಬಿಡಬಹುದು ಅಂತ ಫ್ರೆಂಡ್ಸ್. ನನ್ನ ಪ್ರಕಾರ ನಾನು ಒಂದು ಅಭ್ಯರ್ಥಿಗಳಿಗೆ ಸ್ವಲ್ಪ ಅಭ್ಯರ್ಥಿಗಳಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಆಲ್ಮೋಸ್ಟ್ ಎಲ್ಲರೂ ಕೂಡ ಡ್ಯೂಟಿಗೆ ಜಾಯಿನ್ ಆಗುತ್ತಾ ಇದ್ದಾರೆ. ಅದರ ಸಲುವಾಗಿ ಫ್ರೆಂಡ್ಸ್ ಇಷ್ಟು ಬೇಗ ನನ್ನ ಪ್ರಕಾರ ಸೆಕೆಂಡ್ ಲಿಸ್ಟ್ ಬಿಡುವ ಚಾನ್ಸಸ್. ಫ್ರೆಂಡ್ಸ್ ಅದರ ಸಲುವಾಗಿ ಎಲ್ಲರೂ ಕೂಡ ಆಲ್ಮೋಸ್ಟ್ ಜಾಯಿನ್ ಆಗಿದ್ದಾರೆ, ಡ್ಯೂಟಿ ಕೂಡ ಮಾಡುತ್ತಾ ಇದ್ದಾರೆ. ಅವರಿಗೆ ಟಫ್ ಆಗ್ತಾ ಇದೆ ಡ್ಯೂಟಿ. ಸ್ಟಾರ್ಟಿಂಗ್ನಲ್ಲಿ ಎಲ್ಲರಿಗೂ ಯಾವುದೇ ಒಂದು ವರ್ಕ್ ಫೀಲ್ಡ್ನಲ್ಲಿ ಕೂಡ ಸ್ವಲ್ಪ ಅಡ್ಜಸ್ಟ್ ಮಾಡಲು ಸ್ವಲ್ಪ ದಿನ ಬೇಕು. ಅವರಿಗೂ ಕೂಡ ಹಾಗೆ ಆಗ್ತಾ ಇದೆ. ಬಟ್ ಎಲ್ಲರೂ ಕೂಡ ಡ್ಯೂಟಿ ಮಾಡುತ್ತಾ ಇದ್ದಾರೆ ಫ್ರೆಂಡ್ಸ್. ಅದರ ಸಲುವಾಗಿ ಇಷ್ಟು ಬೇಗ ಸೆಕೆಂಡ್ ಲಿಸ್ಟ್ ಯಾವುದೇ ರೀತಿಯಿಂದ ಬಿಡುವುದಿಲ್ಲ ಫ್ರೆಂಡ್ಸ್. ಜೂನ್ ಎಂಡರ ಒಳಗೆ ಜಾಯ್ನಿಂಗ್ ಆಗಲು ಅವರಿಗೆ ಅವಕಾಶ ಇತ್ತು. ಆಲ್ಮೋಸ್ಟ್ ಎಲ್ಲರೂ ಕೂಡ ಜಾಯಿನ್ ಆಗಿ ತಮ್ಮ ತಮ್ಮ ಡ್ಯೂಟಿ ಮಾಡುತ್ತಾ ಇದ್ದಾರೆ. ಅದೇ ರೀತಿ ನಿಮಗೆ ಗೊತ್ತಿದೆ NW ಮತ್ತು KSRTCನವರ ಸ್ಟ್ರೈಕ್ ಕೂಡ ನಡೆಯುತ್ತಾ ಇದೆ. ಅದರ ಸಲುವಾಗಿ BMTCನಲ್ಲಿ ಮತ್ತೆ ಯಾವುದೇ ರೀತಿಯಿಂದ ಇಷ್ಟು ಬೇಗ ಯಾವುದೇ ರೀತಿಯಿಂದ ಕಾಲ್ ಫಾರ್ಮ್ ಮಾಡುವುದು ನನಗೆ ಕಾಣಿಸುತ್ತಾ ಇಲ್ಲ ಫ್ರೆಂಡ್ಸ್. ಏನಾದರೂ ಅಪ್ಡೇಟ್ ಇದ್ದರೆ ನಿಮಗೆ ತಿಳಿಸಿಕೊಡುತ್ತೇನೆ ಫ್ರೆಂಡ್ಸ್. ಅದೇ ರೀತಿ ಫ್ರೆಂಡ್ಸ್, ತುಂಬ ಜನರು ಮೆಕ್ಯಾನಿಕ್ ಯಾವಾಗ ಕರೆಯಬಹುದು ಅಂತ ಕೂಡ ITI ಮಾಡಿ ವೇಟ್ ಮಾಡುತ್ತಿದ್ದ ಅಭ್ಯರ್ಥಿಗಳು ಕೂಡ ಕಮೆಂಟ್ನಲ್ಲಿ ಕೇಳುತ್ತಾ ಇದ್ದೀರಿ.
ಸೊ ಫ್ರೆಂಡ್ಸ್, ಅವರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. ಹುಬ್ಬಳ್ಳಿಯಲ್ಲಿ ಶುಕ್ರವಾರ ಸಭೆಯಲ್ಲಿ ಸಾರಿಗೆ ಸಚಿವರು ಹೇಳಿದ್ದಾರೆ, ಅವರಿಗೆ ಮೆಕ್ಯಾನಿಕ್ ಪೋಸ್ಟ್ನ ಕೂಡ ಕೊರತೆ ಇದೆ. ಆದಷ್ಟು ಬೇಗ ಮೆಕ್ಯಾನಿಕ್ ಪೋಸ್ಟ್ ಕೂಡ ನಾವು ಕರೆಯುತ್ತೇವೆ ಅಂತ ಕೂಡ ಅವರು ತಿಳಿಸಿಕೊಟ್ಟಿದ್ದಾರೆ. ಸೊ ಯಾರ ಒಂದು ITIನಲ್ಲಿ ಮೆಕ್ಯಾನಿಕ್ ಆಗಿದೆ, ಡಿಪ್ಲೊಮಾನಲ್ಲಿ ಮೆಕ್ಯಾನಿಕ್ ಆಗಿದೆ, ರಸ್ತೆ ಸಾರಿಗೆ ಒಂದು ನಿಗಮದಲ್ಲಿ ಜಾಬ್ ಮಾಡಲು ಇಂಟ್ರೆಸ್ಟ್ ಇದ್ದೀರಿ, ನೀವು ಕೂಡ ನಿಮ್ಮ ಡಾಕ್ಯುಮೆಂಟ್ ರೆಡಿ ಮಾಡಿ ಇಟ್ಟುಕೊಳ್ಳಿ ಮೀಸಲಾತಿಗನುಗುಣವಾಗಿ. ಸೊ ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತದೆ ಆವಾಗ ನೀವು ಬೇಗನೆ ಆದಷ್ಟು ಬೇಗ ನೀವು ಕೂಡ ಹಾಕಬಹುದು. ಯಾಕಂದರೆ ಈಗ ಸ್ವಲ್ಪ NW ಮತ್ತು KSRTCನವರ ಒಂದು ಸ್ಟ್ರೈಕ್ ನಡೆಯುತ್ತಾ ಇದೆ. ಒಂದು ಸಲ ಆ ಸ್ಟ್ರೈಕ್ ಎಲ್ಲ ಮುಗಿದ ಮೇಲೆ ಒಂದು ನೆಕ್ಸ್ಟ್ ಕೂಡ ಕಾಲ್ ಫಾರ್ಮ್ ಆಗುತ್ತದೆ ಮೆಕ್ಯಾನಿಕ್. ಅದೇ ರೀತಿ ಅವರಿಗೆ ಮತ್ತೆ ನೆಕ್ಸ್ಟ್ ಕಂಡಕ್ಟರ್, ಡ್ರೈವರ್ ಕೂಡ ಬೇಕಾಗಿದ್ದಾರೆ. ಸೊ ನೆಕ್ಸ್ಟ್ ಮೆಕ್ಯಾನಿಕ್ ಆದಷ್ಟು ಬೇಗ ಕರೆಯಬಹುದು, ಬಟ್ ಡ್ರೈವರ್, ಕಂಡಕ್ಟರ್ ಪೋಸ್ಟ್ ಸದ್ಯದಲ್ಲಿ ಯಾವುದೇ ರೀತಿಯಿಂದ ಕರೆಯುವ ಚಾನ್ಸಸ್ ಇಲ್ಲ. ಯಾಕಂದರೆ ಆಲ್ರೆಡಿ ಓಲ್ಡ್ ನೋಟಿಫಿಕೇಷನ್ ಅವರು ಯಾವುದು ಒಂದು ನೋಟಿಫಿಕೇಷನ್ ಹೊರಡಿಸಿದರೂ ಎಲ್ಲ ಅವರು ಹುದ್ದೆಗಳು ತೆಗೆದುಕೊಂಡಿಲ್ಲ, ತುಂಬ ಹುದ್ದೆಗಳು ಕಡಿತ ಮಾಡಿದ್ದಾರೆ. ಸೊ ಅದರ ಸಲುವಾಗಿ ಎಲ್ಲರೂ ಕೂಡ ಸ್ಟ್ರೈಕ್ ಮಾಡುತ್ತಾ ಇದ್ದಾರೆ. ಸೊ ಅದನ್ನೆಲ್ಲ ಭರ್ತಿ ಆದ ಮೇಲೆ ನೆಕ್ಸ್ಟ್ ಮತ್ತೆ ಒಂದು ಡ್ರೈವರ್, ಕಂಡಕ್ಟರ್ ಒಂದು ಕಾಲ್ ಫಾರ್ಮ್ ಮಾಡಬಹುದು. ಯಾಕಂದರೆ ಒಂದು ಸಿರ್ಸಿ ಡಿವಿಷನ್ನಲ್ಲಿ ತುಂಬ ಒಂದು ಡ್ರೈವರ್ನ ಕೊರತೆ ಇದೆ ಫ್ರೆಂಡ್ಸ್. ಯಾಕಂದರೆ ಅಲ್ಲೆಲ್ಲ ಒಂದು ಕಾಂಟ್ರಾಕ್ಟ್ ಬೇಸಿನ ಮೇಲೆ ಕುಮಟಾ, ಸಿರ್ಸಿ, ಭಟ್ಕಳ, ಈ ಎಲ್ಲ ಕಾರವಾರ, ಈ ಎಲ್ಲ ಕಡೆ ಕಾಂಟ್ರಾಕ್ಟ್ ಬೇಸಿನಲ್ಲಿ ಕೂಡ ಹೆಚ್ಚು ಸ್ಯಾಲರಿ ನೀಡಿ ಆಲ್ಮೋಸ್ಟ್ 30,000 ಪೇ ಮಾಡಿ ಅವರಿಗೆ ಕಾಂಟ್ರಾಕ್ಟ್ ಬೇಸಿನಲ್ಲಿ ಡ್ರೈವರ್ಗಳು ಕೂಡ ತೆಗೆದುಕೊಳ್ಳುತ್ತಾ ಇದ್ದಾರೆ ಫ್ರೆಂಡ್ಸ್. ಸೊ ಅವರಿಗೆ ಕೊರತೆ ಇದೆ, ಬಟ್ ಗೊತ್ತಿಲ್ಲ ಯಾಕೆ ಅವರು ಎಲ್ಲ ಒಂದು ನೋಟಿಫಿಕೇಷನ್ ಎಷ್ಟು ಹೊರಡಿಸಿದರೂ ಅಷ್ಟು ತಗೊಳ್ಳದೆ ಹುದ್ದೆಗಳು ಕಡಿತ ಮಾಡಿದ್ದಾರೆ ಅಂತ. ಸೊ ಯಾರೆಲ್ಲ ಸ್ಟ್ರೈಕ್ ಮಾಡಿದ್ದಾರೆ NWದವರು ಮತ್ತು KSRTCನವರು, ಅವರಿಗೆ ಜಯ ಸಿಗಲಿ ಅಂತ ನಾನು ಕೂಡ ಹಾರೈಸುತ್ತೇನೆ ಫ್ರೆಂಡ್ಸ್. ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು.